ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವ್ಯಾಕರಣ ಕ್ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ವಾಚಕದಲ್ಲಿ ಬರುವಂಥ ಮೂರನೇ ಪ್ರಕಾರ, ನಿನ್ನೆ ಕ್ಲಾಸ್ನಲ್ಲಿ ನಾವು ಪರಿಮಾಣವಾಚಕ ಮತ್ತು ಅದು ಗುಣವಾಚಕದ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ ಸಂಖ್ಯಾವಾಚಕ ಮತ್ತು ದಿಗ್ವಾಚಕದ ಬಗ್ಗೆ ನಾವು ನೋಡ್ತಾ ಹೋಗ್ರಿ. ಮೊದಲನೇದಾಗಿ ಸಂಖ್ಯಾವಾಚಕ ಅಂದ್ರೆ ನೋಡ್ರಿ. ಸಂಖ್ಯಾವಾಚಕ ಒಂದು ವಾಕ್ಯದಲ್ಲಿ ಸಂಖ್ಯೆಗಳನ್ನ ಸೂಚಿಸುವ ಅಥವಾ ಸಂಖ್ಯೆಗಳನ್ನ ತಿಳಿಸುವ ಪದಗಳಿದ್ದರೆ ಆ ಪದಗಳನ್ನು ನಾವು ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಏನು, ಒಂದು ವಾಕ್ಯದೊಳಗ ನಾವು ದಿನನಿತ್ಯ ಬಳಸ್ತಿರುವಂತ ಒಂದು ವಾಕ್ಯಗಳ ಆ ವಾಕ್ಯದೊಳಗ ಏನಾದ್ರೂ ಸಂಖ್ಯೆಗಳ ಬಗ್ಗೆ ಹೇಳುವಂತ ಪದಗಳಿದ್ವು ಅಂದ್ರ ಸಂಖ್ಯೆಗಳ ಬಗ್ಗೆ ಹೇಳುವಂತ ಪದಗಳಿದ್ವು ಅಂದ್ರ ಆ ಪದಗಳನ್ನು ನಾವು ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಸಂಖ್ಯಾವಾಚಕಗಳು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಸುವಂತ ಹಲವಾರು ವಾಕ್ಯ ನೋಡಿರ್ತೀವಿ. ಹಲವಾರು ವಾಕ್ಯ ಬಳಸ್ತೀವಿ. ಆ ವಾಕ್ಯದೊಳಗ ಏನಾದ್ರೂ ಸಂಖ್ಯೆಗಳಿದ್ರ ಅಥವಾ ಸಂಖ್ಯೆಗಳ ಬಗ್ಗೆ ಹೇಳ್ತಾ ಇದ್ರ ಆ ಎಲ್ಲಾ ಪದಗಳು ಏನಾಗ್ತಾವ ಅಂದ್ರ ಸಂಖ್ಯಾವಾಚಕಗಳು ಆಗ್ತಾವ. ಎಕ್ಸಾಂಪಲ್ ನೋಡ್ರಿ, 1, 30, 12, 300, 4 ಅಂದ್ರ ಪ್ರತಿ 1ರಿಂದ 100 ಸಂಖ್ಯೆ ಹೇಳ್ತಿಲ್ಲ, 1000 ಅವೆಲ್ಲ ಏನಾಗ್ತಾವ ಸಂಖ್ಯಾವಾಚಕಗಳು ಆಗ್ತಾವ. ನೀವು ದಿನನಿತ್ಯ ಏನು ಬಳಸ್ತಿಲ್ಲ ಸಂಖ್ಯೆಗಳನ್ನ, ಆ ಸಂಖ್ಯೆ ಎಲ್ಲ ಏನಾಗ್ತಾವಪ್ಪ ಅಂದ್ರ ಸಂಖ್ಯಾವಾಚಕ ಆಗ್ತಾವ. ಇನ್ನ ವಾಕ್ಯ ರೂಪದಲ್ಲಿರುವಂತ ಉದಾಹರಣೆ ನೋಡ್ರಿ, ರಾಧಾಳ ಹತ್ತಿರ 2 ಪುಸ್ತಕಗಳಿವೆ. ನೋಡ್ರಿ, ರಾಧಾಳ ಹತ್ತಿರ 2 ಪುಸ್ತಕಗಳಿವೆ. ಇದರಲ್ಲಿ ಸಂಖ್ಯಾವಾಚಕ ಯಾವ್ದಾಗತ್ತಪ್ಪ ಅಂದ್ರ 2. ಈ ಒಂದು ವಾಕ್ಯದೊಳಗ ಸಂಖ್ಯೆಯನ್ನು ಸೂಚಿಸುವಂತ ಪದ 2. ಇದಕ್ಕೆ ನಾವೇನ್ ಕರಿತೀವಿ? ಸಂಖ್ಯಾವಾಚಕ ಅಂತ ಹೇಳಿ ಕರಿತೀವಿ. ಎರಡನೇ ನೋಡ್ರಿ, ನನಗೆ 200 ಬೇಕು. ಎಷ್ಟು? ನನಗೆ 200 ರೂಪಾಯಿ ಬೇಕಂತ. ಈ ಒಂದು ವಾಕ್ಯದೊಳಗ ಸಂಖ್ಯೆಯನ್ನು ಸೂಚಿಸುವಂತ ಪದ ಇದು ಯಾವುದು? ಸಂಖ್ಯಾವಾಚಕ 200. ರೀತಿ ಒಂದು ವಾಕ್ಯದೊಳಗ ಇದು ಸಂಖ್ಯೆಯನ್ನು ಸೂಚಿಸ್ತಾ ಇದ್ದಪ್ಪ ಅಂದ್ರೆ ಇದನ್ನ ನಾವೇನ್ ಕರಿತೀವಿ? ಸಂಖ್ಯಾ ಸೂಚಕ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇ ವಾಕ್ಯ ನೋಡ್ರಿ. ಮೂರನೇ ವಾಕ್ಯ, ಒಂದು ತಿಂಗಳಿಗೆ 30 ದಿನಗಳು ಅಥವಾ ಒಂದು ತಿಂಗಳಿಗೆ 30 ದಿನಗಳಿವೆ ಅಂತ ಅರ್ಥ. ನೋಡ್ರಿ, ಈ ಇಡೀ ವಾಕ್ಯದೊಳಗ ಸಂಖ್ಯೆಯನ್ನು ತಿಳಿಸುವಂತ ಪದ ಯಾವುದು? 30. ಇದಕ್ಕೆ ನಾವೇನ್ ಕರಿತೀವಿ? ಸಂಖ್ಯಾವಾಚಕ ಅಂತ ಕರಿತೀವಿ. ಅಂದ್ರೆ ಒಂದು ವಾಕ್ಯದೊಳಗ ಸಂಖ್ಯೆ ಬಗ್ಗೆ ಹೇಳ್ತಾ ಇತ್ತಂದ್ರೆ ಅಥವಾ ಸಂಖ್ಯೆ ಇತ್ತು ಅಂದ್ರೆ ಅದನ್ನ ಸಂಖ್ಯಾವಾಚಕ ಅಂತ ಕರಿತೀವಿ. ನೆಕ್ಸ್ಟ್, ಅಮ್ಮ 300 ಹಣ ಪಡೆದಳು. ಅಮ್ಮ 300 ಹಣವನ್ನ ಪಡೆದಳು. ಇಲ್ಲಿ ಸಂಖ್ಯೆಯನ್ನು ತಿಳಿಸುವಂತ ಪದ 300. ಇದು ಏನಂತಂದ್ರೆ ಸಂಖ್ಯಾವಾಚಕ. ಇದೇ ರೀತಿ 12, 20, 30 ಹಿಂಗೆಲ್ಲ ಏನ್ ಬರ್ತಾವ? ಸಂಖ್ಯಾವಾಚಕಗಳು ಬರ್ತಾವ. ನಾಳೆ ಎಕ್ಸಾಮ್ ಏನ್ ಕೇಳ್ತಾರಪ್ಪ ಅಂದ್ರೆ ಈ ರೀತಿ ವಾಕ್ಯಗಳನ್ನು ಕೇಳ್ತಾನ. ಅದರಲ್ಲಿ ಆಪ್ಷನ್ ನಂಬರ್ ಎ ಅಂದ್ರ ಈ ಒಂದು ವಾಕ್ಯದಲ್ಲಿ ಸಂಖ್ಯಾ ಸೂಚಕ ಅಂತ ಕೇಳ್ತಾನ. ಆಪ್ಷನ್ ನಂಬರ್ ಎ ಅಮ್ಮ, ಆಪ್ಷನ್ ನಂಬರ್ ಬಿ ಆಪ್ಷನ್ ನಂಬರ್ ಎ ರಾಧಾ, ಆಪ್ಷನ್ ನಂಬರ್ ಬಿ ಹತ್ತಿರ, ಆಪ್ಷನ್ ನಂಬರ್ ಸಿ 2, ಆಪ್ಷನ್ ನಂಬರ್ ಡಿ ಪುಸ್ತಕ. ಯಾವ್ದು ಹಾಕ್ತೀರಿ ನೀವು? ಆಪ್ಷನ್ ನಂಬರ್ ಸಿ 2 ಅಂತ ಹಾಕ್ತೀರಿ. ಅದಂತೂ ಈ ರೀತಿ ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗಿ. ಇನ್ನ ನಾಲ್ಕನೇ ಪ್ರಕಾರ ಅದು ದಿಗ್ವಾಚಕ. ದಿಕ್ ಪ್ಲಸ್ ವಾಚಕ ದಿಗ್ವಾಚಕ ಅಂದ್ರ ದಿಕ್ಕುಗಳ ಬಗ್ಗೆ ಸೂಚಿಸುವಂತ ಪದ. ದಿಕ್ಕುಗಳ ಬಗ್ಗೆ ತಿಳಿಸುವಂತ ಅಥವಾ ಸೂಚಿಸುವಂತ ಪದಗಳಿಗೆ ನಾವು ದಿಗ್ವಾಚಕ ಅಂತ ಕರಿತೀವಿ. ವಾಕ್ಯ ನೋಡ್ರಿ, ಒಂದು ವಾಕ್ಯದಲ್ಲಿ ದಿಕ್ಕುಗಳನ್ನ ಸೂಚಿಸುವ ಪದಗಳಿದ್ದರೆ ಅವುಗಳನ್ನ ದಿಗ್ವಾಚಕ ಅಂತ ಹೇಳಿ ಕರಿತೀವಿ. ಒಂದು ವಾಕ್ಯದೊಳಗ ದಿಕ್ಕುಗಳ ಬಗ್ಗೆ ಸೂಚಿಸ್ತಾ ಇತ್ತಂದ್ರ ಅಥವಾ ದಿಕ್ಕುಗಳ ಬಗ್ಗೆ ಹೇಳ್ತಾ ಇರುವಂತಹ ಪದಗಳಿಗೆ ಅವುಗಳನ್ನ ದಿಗ್ವಾಚಕ ಅಂತ ಹೇಳಿ ಕರಿತೀವಿ. ಉದಾಹರಣೆ ನೋಡ್ರಿ, ಪೂರ್ವ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ. ಒಟ್ಟು 8 ದಿಕ್ಕುಗಳು ಬರ್ತಾವ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೈಋತ್ಯ, ಆಗ್ನೇಯ, ವಾಯುವ್ಯ, ಈಶಾನ್ಯ. ಈ 4 ದಿಕ್ಕುಗಳು ಒಂದು ವಾಕ್ಯದ ಇದ್ದಪ್ಪ ಅಂದ್ರೆ ಆ ವಾಕ್ಯವನ್ನು ನಾವು ಏನ್ ಮಾಡ್ಬೋದು? ದಿಗ್ವಾಚಕ ಅಂತ ಹೇಳಿ ಕರಿಬಹುದು. ಇನ್ನ ವಾಕ್ಯ ನೋಡ್ರಿ, ರಾಧಾಳ ಮನೆ ಪೂರ್ವಕ್ಕೆ ಇದೆ. ಒಂದು ವಾಕ್ಯ ಐತಿ, ಏನ್ ಮಾಡ್ತಪ್ಪ ಅಂದ್ರ ರಾಧಾಳ ಮನೆ ಪೂರ್ವಕ್ಕೆ ಇದೆ. ಇಲ್ಲೇ ದಿಕ್ಕುಗಳ ಬಗ್ಗೆ ಸೂಚಿಸುವಂತ ಪದ ಪೂರ್ವಕ್ಕೆ ಐತಲ್ಲ, ಇದನ್ನ ಏನ್ ಮಾಡ್ತೀವಿ? ದಿಗ್ವಾಚಕ ಅಂತ ಹೇಳಿ ಕರಿತೀವಿ. ಯಾಕೆ ದಿಗ್ವಾಚಕ ಅಂತಪ್ಪ ಅಂದ್ರೆ ಇದು ದಿಕ್ಕುಗಳ ಬಗ್ಗೆ ತಿಳಿಸುವಂತ ಪದ. ಪೂರ್ವ ಏನಿದು ದಿಕ್ಕ. ನೆಕ್ಸ್ಟ್ ಚಲೋ ಐತಿ, ನಾನು ಉತ್ತರಕ್ಕೆ ಮುಖ ಮಾಡಿ ಮಲಗಿದೆ ಅಂತ ಇದೆ. ನೋಡ್ರಿ, ಅಡ್ಡ ವಾಕ್ಯ ಏನಪ್ಪ ಅಂದ್ರೆ ನಾನು ಉತ್ತರಕ್ಕೆ ಮುಖ ಮಾಡಿ ಮಲಗಿದೆ. ಇಲ್ಲೇ ದಿಕ್ಕನ್ನ ಸೂಚಿಸುವಂತ ಪದ ಯಾವಪ್ಪ ಅಂದ್ರೆ ಉತ್ತರ. ದಿಕ್ಕನ್ನ ಸೂಚಿಸುವಂತ ಪದ ಉತ್ತರ. ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ದಿಗ್ವಾಚಕ ಅಂತ ಕರಿತೀವಿ. ಇವೆಲ್ಲ ಏನ? ಇದು ಸರ್ವನಾಮ ಕರಿತಿ. ಮುಖ ಇದು ನಾಮಪದ ಆಗ್ಬೋದು. ಮಲಗಿದೆ ಇದು ಕ್ರಿಯಾಪದ ಕರಿತೀವಿ. ಆದ್ರ ದಿಕ್ಕುಗಳ ಬಗ್ಗೆ ತಿಳಿಸುವಂತ ಪದ ಅಥವಾ ದಿಗ್ವಾಚಕ ಆಗುತ್ತಂದ್ರ ಉತ್ತರ ಕರಿತೀವಿ. ನೆಕ್ಸ್ಟ್ ಮೂರನೇ ವಾಕ್ಯ, ಮನೆಯ ಮೂಲೆಗೆ ಆಗ್ನೇಯ ದಿಕ್ಕಿದೆ. ಮನೆಯ ಮೂಲೆಗೆ ಆಗ್ನೇಯ ದಿಕ್ಕಿದೆ ಅಂದ್ರೆ ಈ ವಾಕ್ಯದೊಳಗ ದಿಕ್ಕನ್ನ ಸೂಚಿಸುವಂತ ಪದ ಆಗ್ನೇಯ. ಇದಕ್ಕೆ ನಾವೇಂತೀವಿ? ದಿಗ್ವಾಚಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಾಲ್ಕನೇ ವಾಕ್ಯ, ನೀನು ನೈಋತ್ಯ ದಿಕ್ಕಿಗೆ ಹೋಗು. ಯಾರಾದ್ರೂ ನಾವು ದಿಕ್ಕುಗಳನ್ನು ಅಥವಾ ಎಲ್ಲೂ ನಾವು ಆ ಊರ ಕಡೆ ಕೇಳಿ ಏನ್ ಮಾಡ್ತೇವೆ ಅಂದ್ರೆ ಅವ್ರಿಗೆ ಆ ರಸ್ತೆ ತೋರಿಸ್ತೇವೆ ಅಥವಾ ಆ ದಿಕ್ಕಿಗೆ ತೋರಿಸ್ತೇವೆ. ಅಂದ್ರೆ ನೀ ಏನ್ ಮಾಡು? ಈ ದಿಕ್ಕಿಗೆ ನೇರವಾಗಿ ಹೋಗಂತ ಕಳಿಸ್ತೇವೆ. ಹೌದ್ರ? ಅವ್ರಿಗೆ ಏನೈತಂದ್ರೆ ನೀನು ನೈಋತ್ಯ ದಿಕ್ಕಿಗೆ ಹೋಗುವಂತ ಅರ್ಥ. ಅಂದ್ರೆ ಇಲ್ಲಿ ದಿಕ್ಕನ್ನು ಸೂಚಿಸುವಂತ ಪದ ಅದು ನೈಋತ್ಯ. ಏನಂತಂದ್ರೆ ದಿಗ್ವಾಚಕ ಪದ ಆಗ್ತೈತಿ. ನೆಕ್ಸ್ಟ್ ಐದನೇ ವಾಕ್ಯ ನೋಡ್ರಿ, ಸೂರ್ಯ ಪಶ್ಚಿಮಕ್ಕೆ ಮುಳುಗುತ್ತಾನೆ. ಸೂರ್ಯ ಮಾಡ್ತಾನೆ ಪೂರ್ವಕ್ಕೆ ಹುಟ್ಟೆ ಪಶ್ಚಿಮಕ್ಕೆ ಮುಳುಗ್ತಾನೆ. ಹಂಗಾರೆ ಇಲ್ಲಿ ದಿಕ್ಕನ್ನ ಸೂಚಿಸುವಂತ ಪದ ಪಶ್ಚಿಮ. ಇದೇನಾಗೈತಿ? ದಿಗ್ವಾಚಕ. ನೆಕ್ಸ್ಟ್ ಆರನೇ ನೋಡ್ರಿ, ವಾಹನ ದಕ್ಷಿಣಕ್ಕೆ ಸಾಗಿತು.
ಒಂದು ವಾಹನ ಏನಪ್ಪ ಅಂದ್ರೆ ದಕ್ಷಿಣಕ್ಕೆ ಸಾಗಿತಂತ. ಅಂದ್ರೆ ಇಲ್ಲಿ ದಿಕ್ಕನ್ನು ಸೂಚಿಸುವಂತ ಪದ ಯಾವುದು? ದಕ್ಷಿಣ. ದಿಕ್ಕನ್ನು ಸೂಚಿಸುವಂತ ಪದ ಯಾವುದು? ದಕ್ಷಿಣ. ಇದೇನಾಗ್ತೈತಿ? ದಿಗ್ವಾಚಕ. ಓಕೆ, ನಾಳೆ ಕ್ಲಾಸ್ನಾಗ ಇದರ ಬಗ್ಗೆ ಪ್ರಶ್ನೋತ್ತರ ನೋಡ್ರಿ. ಅಲ್ಲಿವರೆಗೂ